ಎಲ್ಲರಿಗೂ ನಮಸ್ಕಾರ ಮತ್ತು ಮೆಕ್ಯಾನಿಕಲ್ ಮೋಟಾರ್ ವೆಹಿಕಲ್ ನ ಈ ಮಾಡ್ಯೂಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ವೀಲ್ ಬೇರಿಂಗ್ ಮತ್ತು ಟ್ರಬಲ್ ಶೂಟಿಂಗ್ ಅನ್ನು ನಿರ್ವಹಿಸುತ್ತೇವೆ. ಟೈರ್ ನ ಅಸಹಜ ಸವೆತ, ವೀಲ್ ವಾಬ್ಲಿಂಗ್, ಪೂರ್ ಸೆಲ್ಫ್ ಸೆಂಟರಿಂಗ್, ಹಾರ್ಡ್ ಸ್ಟೀರಿಂಗ್ ಮತ್ತು ವಾಹನವನ್ನು ಒಂದು ಬದಿಗೆ ಎಳೆಯುವಿಕೆಗೆ ಕಾರಣ ಮತ್ತು ಪರಿಹಾರದ ಬಗ್ಗೆ ಕಲಿಯುತ್ತೇವೆ. ಈ ವಿಡಿಯೋದ ಅಂತ್ಯದ ವೇಳೆಗೆ ನೀವು ಕಲಿಯುವುದೇನೆಂದರೆ ಫ್ರಂಟ್ ವೀಲ್ ಬೇರಿಂಗ್ ಗಳನ್ನು ತೆಗೆದುಹಾಕುವುದು, ಬೇರಿಂಗ್ ಗಳನ್ನು ಸ್ವಚ್ಛಗೊಳಿಸಿ ಮತ್ತು ಪರಿಶೀಲಿಸುವುದು, ಫ್ರಂಟ್ ವೀಲ್ ಬೇರಿಂಗ್ ಪ್ಲೇ ಅನ್ನು ಅಸೆಂಬಲ್ ಮತ್ತು ಸೆಟ್ ಮಾಡುವುದು, ಟೈರ್ ನ ಅಸಹಜ ಸವೆತವನ್ನು ಸರಿಪಡಿಸುವುದು, ವೀಲ್ ವಾಬ್ಲಿಂಗ್ ಅನ್ನು ಸರಿಪಡಿಸುವುದು, ಸೆಲ್ಫ್ ಸೆಂಟರಿಂಗ್ ಅನ್ನು ಸರಿಪಡಿಸುವುದು, ಹಾರ್ಡ್ ಸ್ಟೀರಿಂಗ್ ಅನ್ನು ಸರಿಪಡಿಸುವುದು, ವಾಹನವನ್ನು ಒಂದು ಬದಿಗೆ ಎಳೆಯುವುದನ್ನು ಸರಿಪಡಿಸುವುದು. ಇದನ್ನು ಮಾಡಲು ಬೇಕಾದ ಉಪಕರಣಗಳು ಮತ್ತು ಸಲಕರಣೆಗಳನ್ನು ಸಂಗ್ರಹಿಸೋಣ. ಟ್ರೇನೀಸ್ ಟೂಲ್ ಕಿಟ್ 1, ಜಾಕ್ 1, ವುಡ್ ಬ್ಲಾಂಕ್ 2, ವೀಲ್ ಸ್ಪ್ಯಾನರ್ 1, ಹ್ಯಾಮರ್ 1, ಬೇರಿಂಗ್ ಪುಲ್ಲರ್ 1, ಮಲ್ಟಿಮೀಟರ್ 1, ವೆಹಿಕಲ್ ಇನ್ ರನ್ನಿಂಗ್ ಕಂಡೀಷನ್ 1, ಕಾಟನ್ ವೇಸ್ಟ್ ಅಗತ್ಯವಿರುವಷ್ಟು, ಗ್ರೀಸ್ ಅಗತ್ಯವಿರುವಷ್ಟು, ಕೆರೋಸಿನ್ ಅಗತ್ಯವಿರುವಷ್ಟು, ಆಯಿಲ್ ಅಗತ್ಯವಿರುವಷ್ಟು, ಸ್ಪ್ಲಿಟ್ ಪಿನ್ ಅಗತ್ಯವಿರುವಷ್ಟು, ವಾಷರ್ ಅಗತ್ಯವಿರುವಷ್ಟು, ಟ್ಯಾಪರ್ ರೋಲರ್ ಬೇರಿಂಗ್ ಅಗತ್ಯವಿರುವಷ್ಟು. ಫ್ರಂಟ್ ವೀಲ್ ಅನ್ನು ತೆಗೆದುಹಾಕುವುದು. ವೀಲ್ ಅನ್ನು ಚಾಕ್ ಮಾಡಿ, ಫ್ರೇಮ್ ಅನ್ನು ಜಾಕ್ ಮಾಡಿ, ಸ್ಕ್ರೂ ಜಾಕ್ ಬಳಸಿ ಫ್ರೇಮ್ ಅನ್ನು ಬೆಂಬಲಿಸಿ, ವಾಹನದಿಂದ ಚಕ್ರವನ್ನು ತೆಗೆದುಹಾಕಿ, ಡಿಸ್ಕ್ ಬ್ರೇಕ್ ಸಿಸ್ಟಮ್ ನಲ್ಲಿ ಬ್ರೇಕ್ ಕ್ಯಾಲಿಪರ್ ಅನ್ನು ತೆಗೆದುಹಾಕಿ, ರೋಟರ್ ಹಬ್ ನ ಅವಿಭಾಜ್ಯ ಅಂಗವಾಗಿದ್ದರೆ ಅದನ್ನು ತೆಗೆದುಹಾಕಿ, ಸ್ಪಿಂಡಲ್ ನಟ್ ನಿಂದ ಕೋಟರ್ ಕೀಲಿಯನ್ನು ತೆಗೆದುಹಾಕಿ, ಸ್ಪಿಂಡಲ್ ನಟ್ ಮತ್ತು ವಾಷರ್ ಅನ್ನು ತೆಗೆದುಹಾಕಿ, ಹಬ್ ಅಸೆಂಬ್ಲಿಯನ್ನು ತೆಗೆದುಹಾಕಿ, ಹಬ್ ನಿಂದ ಔಟರ್ ಬೇರಿಂಗ್ ಅನ್ನು ತೆಗೆದುಹಾಕಿ, ಇನ್ನರ್ ಹಬ್ ನಿಂದ ಆಯಿಲ್ ಸೀಲ್ ಅನ್ನು ತೆಗೆದುಹಾಕಿ ಮತ್ತು ತ್ಯಜಿಸಿ, ಹಬ್ ನಿಂದ ಇನ್ನರ್ ಬೇರಿಂಗ್ ಅನ್ನು ತೆಗೆದುಹಾಕಿ. ಶುಚಿಗೊಳಿಸುವಿಕೆ ಮತ್ತು ತಪಾಸಣೆ. ಬೇರಿಂಗ್ ಅನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ, ಬೇರಿಂಗ್ ಅನ್ನು ಸವೆತ ಅಥವಾ ಹಾನಿಗಾಗಿ ಪರಿಶೀಲಿಸಿ, ಬೇರಿಂಗ್ ನ ಔಟರ್ ರೇಸ್ ಮತ್ತು ಹಬ್ ನ ಇಂಟೀರಿಯರ್ ಅನ್ನು ಸ್ವಚ್ಛಗೊಳಿಸಿ, ಸವೆತ ಮತ್ತು ಹಾನಿಗಾಗಿ ರೇಸ್ ಅನ್ನು ಪರಿಶೀಲಿಸಿ, ಇನ್ನರ್ ಮತ್ತು ಔಟರ್ ರೇಸ್ ನಲ್ಲಿ ಯಾವುದೇ ಹಾನಿ ಕಂಡು ಬಂದರೆ ಅದನ್ನು ಬದಲಾಯಿಸಬೇಕು. ವೀಲ್ ಬೇರಿಂಗ್ ಪ್ಲೇ ಅನ್ನು ಅಸೆಂಬಲ್ ಮಾಡಿ ಮತ್ತು ಸೆಟ್ ಮಾಡಿ, ಹಬ್ ಕ್ಯಾವಿಟಿಯಲ್ಲಿ ಸ್ವಲ್ಪ ಪ್ರಮಾಣದ ಗ್ರೀಸ್ ಅನ್ನು ಪ್ಯಾಕ್ ಮಾಡಿ, ಬೇರಿಂಗ್ ಗಳನ್ನು ಕೈಯಿಂದ ಗ್ರೀಸ್ ಮಾಡಿ, ಹಬ್ ನಲ್ಲಿ ಇನ್ನರ್ ಬೇರಿಂಗ್ ಅನ್ನು ಇರಿಸಿ ಮತ್ತು ನ್ಯೂ ಆಯಿಲ್ ಸೀಲ್ ಅನ್ನು ಇನ್ಸ್ಟಾಲ್ ಮಾಡಿ, ಸ್ಪಿಂಡಲ್ ಅನ್ನು ಸ್ವಚ್ಛಗೊಳಿಸಿ, ಸ್ಪಿಂಡಲ್ ಮೇಲೆ ಹಬ್ ಅನ್ನು ಇನ್ಸ್ಟಾಲ್ ಮಾಡಿ, ಔಟರ್ ಬೇರಿಂಗ್ ಅನ್ನು ಇನ್ಸ್ಟಾಲ್ ಮಾಡಿ, ವಾಷರ್ ಮತ್ತು ಸ್ಪಿಂಡಲ್ ನಟ್ ಅನ್ನು ಇನ್ಸ್ಟಾಲ್ ಮಾಡಿ. ವಿಶೇಷಣಗಳ ಪ್ರಕಾರ ಬೇರಿಂಗ್ ಅನ್ನು ಸರಿಹೊಂದಿಸಿ ಅಥವಾ ಪ್ಲೇ ಮಾಡಿ, ನ್ಯೂ ಕ್ವಾರ್ಟರ್ ಪಿನ್ ಅನ್ನು ಇನ್ಸ್ಟಾಲ್ ಮಾಡಿ, ರೋಟರ್ ಅನ್ನು ಇನ್ಸ್ಟಾಲ್ ಮಾಡಿ, ಕ್ಯಾಲಿಪರ್ ಅನ್ನು ಇನ್ಸ್ಟಾಲ್ ಮಾಡಿ, ವೀಲ್ ಅನ್ನು ಇನ್ಸ್ಟಾಲ್ ಮಾಡಿ. ವೀಲ್ ಅನ್ನು ರೊಟೇಟ್ ಮಾಡಿ ಮತ್ತು ಫ್ರೀ ರೊಟೇಷನ್ಗಾಗಿ ವೀಲ್ ಬೇರಿಂಗ್ ಅನ್ನು ಪರಿಶೀಲಿಸಿ. ಸಂಭಾವ್ಯ ದೋಷಗಳು, ಕಾರಣಗಳು ಮತ್ತು ಸಂಭವನೀಯ ಪರಿಹಾರಗಳನ್ನು ನೋಡೋಣ. ಟೈರ್ ನ ಅಸಹಜ ಸವೆತ, ಕಡಿಮೆ ಏರ್ ಪ್ರೆಷರ್ ಮತ್ತು ಅಸಮರ್ಪಕ ಟೋ ಇನ್ ಮತ್ತು ಟೋ ಔಟ್ ನಿಂದ ಉಂಟಾಗಬಹುದು. ಇದು ಹಾಳಾದ ವೀಲ್ ಬೇರಿಂಗ್, ಕಿಂಗ್ ಪಿನ್ ಬುಷ್, ಟೈ ರಾಡ್ ಪ್ಲೇ ಅಥವಾ ಬ್ರೇಕ್ಗಳಿಂದ ಅಸಮತೋಲಿತ ಸಸ್ಪೆನ್ಷನ್ಗೆ ಕಾರಣವಾಗಬಹುದು. ಇದಕ್ಕೆ ಪರಿಹಾರವೆಂದರೆ ಸರಿಯಾದ ಏರ್ ಪ್ರೆಷರ್ ಅನ್ನು ಕಾಪಾಡಿಕೊಳ್ಳುವುದು, ಟೋ ಇನ್ ಮತ್ತು ಟೋ ಔಟ್ ಗಳನ್ನು ಸರಿಹೊಂದಿಸುವುದು, ಬೇರಿಂಗ್ ಅಥವಾ ಬುಷ್ ಅನ್ನು ಬದಲಾಯಿಸುವುದು, ಬ್ರೇಕ್ಗಳನ್ನು ಸರಿಯಾಗಿ ಸರಿಹೊಂದಿಸುವುದು ಅಥವಾ ಹಾನಿಗೊಳಗಾದ ಸಸ್ಪೆನ್ಷನ್ ಭಾಗಗಳನ್ನು ಬದಲಾಯಿಸುವುದು.
ಸಡಿಲವಾದ ವೀಲ್ ಬಟ್ಗಳು ಅಥವಾ ವೀಲ್ ಬೇರಿಂಗ್ ಅಥವಾ ಕಿಂಗ್ ಪಿನ್ ಹಾಳಾಗುವುದು. ಅಸಮರ್ಪಕ ಏರ್ ಪ್ರೆಷರ್ ಅಥವಾ ಟೈ ರಾಡ್ನ ಸಡಿಲ ಜೋಡಣೆಯಿಂದಾಗಿ ವೀಲ್ ವಾಬ್ಲಿಂಗ್ ಉಂಟಾಗಬಹುದು. ಇದಕ್ಕೆ ಪರಿಹಾರವೆಂದರೆ ನಟ್ಗಳು ಮತ್ತು ಫಿಟ್ಟಿಂಗ್ಗಳನ್ನು ಬಿಗಿಗೊಳಿಸುವುದು, ಬೇರಿಂಗ್ ಅಥವಾ ಕಿಂಗ್ ಪಿನ್ ಅನ್ನು ಬದಲಾಯಿಸುವುದು ಮತ್ತು ಸರಿಯಾದ ಏರ್ ಪ್ರೆಷರ್ ಅನ್ನು ಕಾಪಾಡಿಕೊಳ್ಳುವುದು. ಅಸಮರ್ಪಕ ಲಿಂಕೇಜ್ ಅಡ್ಜಸ್ಟ್ಮೆಂಟ್ ಟೈರ್ ಪ್ರೆಷರ್, ವೀಲ್ ಅಲೈನ್ಮೆಂಟ್ ಅಥವಾ ಡ್ರಾಪ್ ಆರ್ಮ್ನ ಅಸಮರ್ಪಕ ಸ್ಥಾನ ಮತ್ತು ಹೆಚ್ಚುವರಿ ಸ್ಟೀರಿಂಗ್ ವೀಲ್ ಪ್ರೀಲೋಡ್ನಿಂದಾಗಿ ಕಳಪೆ ಸೆಲ್ಫ್ ಕ್ಯಾಟರಿಂಗ್ ಉಂಟಾಗಬಹುದು. ಸ್ಟೀರಿಂಗ್ ಲಿಂಕ್, ವೀಲ್ ಅಲೈನ್ಮೆಂಟ್, ಪ್ರೀಲೋಡ್, ಸೂಕ್ತವಾದ ಟೈರ್ ಪ್ರೆಷರ್ ಅನ್ನು ಕಾಪಾಡಿಕೊಳ್ಳುವುದು ಮತ್ತು ಪಾರ್ಟ್ಸ್ ಸರಿಯಾದ ಸ್ಥಾನದಲ್ಲಿದೆ ಎಂದು ಖಚಿತಪಡಿಸಿಕೊಳ್ಳಲು ಅವುಗಳನ್ನು ತೆಗೆದುಹಾಕುವುದು ಮತ್ತು ಮರುಹೊಂದಿಸುವುದು ಪರಿಹಾರವಾಗಿದೆ. ಕಡಿಮೆ ಟೈರ್ ಒತ್ತಡ, ಟೈರ್ನ ಅಸಮರ್ಪಕ ಗಾತ್ರ, ಡ್ರೈ ಕಿಂಗ್ ಪಿನ್ ಬೇರಿಂಗ್ ಅಥವಾ ಆಕ್ಸೆಲ್ ಬೀಮ್ನಲ್ಲಿ ಬಾಗುವಿಕೆಯಿಂದ ಹಾರ್ಡ್ ಸ್ಟೀರಿಂಗ್ ಉಂಟಾಗಬಹುದು. ಸರಿಯಾದ ಏರ್ ಪ್ರೆಷರ್ ಅನ್ನು ಕಾಪಾಡಿಕೊಳ್ಳುವುದು, ಸರಿಯಾದ ಗಾತ್ರದ ಟೈರ್ ಅನ್ನು ಬಳಸುವುದು, ಬೇರಿಂಗ್ ಅನ್ನು ಲೂಬ್ರಿಕೇಟ್ ಮಾಡುವುದು ಮತ್ತು ಆಕ್ಸೆಲ್ ಬೀಮ್ ಅನ್ನು ನೇರಗೊಳಿಸುವುದು ಅಥವಾ ಬದಲಾಯಿಸುವುದು ಪರಿಹಾರವಾಗಿದೆ. ವಾಹನವು ಒಂದು ಬದಿಗೆ ಎಳೆಯುತ್ತಿದ್ದರೆ ಒಂದು ಬದಿಯಲ್ಲಿ ಕಡಿಮೆ ಟೈರ್ ಪ್ರೆಷರ್, ಟೈರ್ನ ಅಸಮರ್ಪಕ ಗಾತ್ರ ಅಥವಾ ಅಸಮರ್ಪಕ ಬ್ರೇಕ್ ಅಡ್ಜಸ್ಟ್ಮೆಂಟ್, ಮುರಿದ ಫ್ರಂಟ್ ರೋಡ್ ಸ್ಪ್ರಿಂಗ್ ಸೆಂಟರ್ ಬೋಲ್ಟ್ ಅಥವಾ ತೊಂದರೆಗೊಳಗಾದ ಫ್ರಂಟ್ ವೀಲ್ ಅಲೈನ್ಮೆಂಟ್ನಿಂದಾಗಿ ಇದು ಸಂಭವಿಸಬಹುದು. ಸರಿಯಾದ ಏರ್ ಪ್ರೆಷರ್ ಅನ್ನು ಕಾಪಾಡಿಕೊಳ್ಳುವ ಮೂಲಕ, ಟೈರ್ ಅಥವಾ ಸೆಂಟರ್ ಬೋಲ್ಟ್ ಅನ್ನು ಬದಲಾಯಿಸುವ ಮೂಲಕ, ಬ್ರೇಕ್ಗಳನ್ನು ಸರಿಹೊಂದಿಸುವ ಮೂಲಕ ಮತ್ತು ಫ್ರಂಟ್ ವೀಲ್ ಅಲೈನ್ಮೆಂಟ್ ಅನ್ನು ಸರಿಹೊಂದಿಸುವ ಮೂಲಕ ಇದನ್ನು ಸುಲಭವಾಗಿ ಸರಿಪಡಿಸಬಹುದು. ಈ ವಿಡಿಯೋದಲ್ಲಿ ನಾವು ಚರ್ಚಿಸಿದ್ದೇನೆಂದರೆ ಫ್ರಂಟ್ ವೀಲ್ ಬೇರಿಂಗ್ಗಳನ್ನು ತೆಗೆದುಹಾಕುವುದು, ಬೇರಿಂಗ್ಗಳನ್ನು ಸ್ವಚ್ಛಗೊಳಿಸಿ ಮತ್ತು ಪರಿಶೀಲಿಸುವುದು, ಫ್ರಂಟ್ ವೀಲ್ ಬೇರಿಂಗ್ ಪ್ಲೇಯನ್ನು ಅಸೆಂಬಲ್ ಮತ್ತು ಸೆಟ್ ಮಾಡುವುದು, ಟೈರ್ನ ಅಸಹಜ ಸವೆತವನ್ನು ಸರಿಪಡಿಸುವುದು, ವೀಲ್ ವಾಬ್ಲಿಂಗ್ ಅನ್ನು ಸರಿಪಡಿಸುವುದು, ಸೆಲ್ಫ್ ಸೆಂಟರಿಂಗ್ ಅನ್ನು ಸರಿಪಡಿಸುವುದು, ಹಾರ್ಡ್ ಸ್ಟೀರಿಂಗ್ ಅನ್ನು ಸರಿಪಡಿಸುವುದು, ವಾಹನವನ್ನು ಒಂದು ಬದಿಗೆ ಎಳೆಯುವುದನ್ನು ಸರಿಪಡಿಸುವುದು. ಈ ಅಧಿವೇಶನದ ಬಗ್ಗೆ ನಿಮಗೆ ಸ್ಪಷ್ಟವಾದ ತಿಳುವಳಿಕೆ ಇದೆ ಎಂದು ಭಾವಿಸುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.